ಹಲೋ ವೀಕ್ಷಕರೇ, ದಿಸ್ ಇಸ್ ಬಾಲು. ವೆಲ್ಕಮ್ ಟು ಮೂವಿ ಸ್ಟಾಫ್. ತಮ್ಮ ಕುಟುಂಬದೊಂದಿಗೆ ಜಪಾನ್ ಟೂರ್ ಮಾಡಿ ಬಂದ ಅಲ್ಲು ಅರ್ಜುನ್ ಅವರು ಮೊನ್ನೆ ತಾನೇ ವಾಪಸ್ ಬಂದಿದ್ದಾರೆ. ಅಲ್ಲಿಂದ ವಾಪಸ್ ಬಂದಾದ್ಮೇಲೆ ಒಂದು ಟ್ವೀಟ್ ನ ಮಾಡ್ತಾರೆ. ಆ ಟ್ವೀಟ್ ನಲ್ಲಿ ಕನ್ನಡದ ವಾಕ್ಯವನ್ನು ಬಳಸಿದ ಅಲ್ಲು ಅರ್ಜುನ್ ಅವರು ನಮ್ಮ ಕರ್ನಾಟಕದ ಜನರ ಧ್ಯಾನವನ್ನ ಸೆಳೀತಾರೆ. ವೀಕ್ಷಕರೇ, ಅಲ್ಲು ಅರ್ಜುನ್ ಅವರು ತೆಲುಗು ಆಕ್ಟರ್ ಆಗಿದ್ದು ಕರ್ನಾಟಕದಲ್ಲಿ ಅವರ ನಂಟು ಅಷ್ಟೇನೂ ಇಲ್ಲ. ಅಷ್ಟಕ್ಕೂ ಅವರು ಟ್ವಿಟರ್ ನಲ್ಲಿ ಕನ್ನಡ ಭಾಷೆ ಯಾಕೆ ಬಳಸ್ತಾರೆ? ಇದಕ್ಕೆ ಕಾರಣ ಏನಿರಬಹುದು? ಇದರ ಹಿಂದೆ ಇರುವ ಉದ್ದೇಶ ಏನು ಅಂತ ಪೂರ್ತಿಯಾಗಿ ನೋಡೋಣ. ಸೊ ಈ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಪ್ಯಾನ್ ಇಂಡಿಯಾ ಸ್ಟಾರ್ ನಟ ಆಗಿರುವ ಅಲ್ಲು ಅರ್ಜುನ್ ಇದೀಗ ಅವರು ಅಟ್ಲಿ ನಿರ್ದೇಶನದ ಹಾಲಿವುಡ್ ಲೆವೆಲ್ಗೆ ಸಿನಿಮಾ ಒಂದರಲ್ಲಿ ನಟಿಸ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದ ಹಾಗೆ ಅಲ್ಲು ಅರ್ಜುನ್ಗೂ ಕರ್ನಾಟಕಕ್ಕೂ ಬಹಳ ಅಷ್ಟೇನು ಆಪ್ತ ಸಂಬಂಧ ಏನಿಲ್ಲ. ಬಟ್ ಪುನೀತ್ ರಾಜ್ಕುಮಾರ್ ಅವರೊಟ್ಟಿಗೆ ಒಳ್ಳೆಯ ಗೆಳೆತನ ಹೊಂದಿದ್ದ ಅಲ್ಲು ಅರ್ಜುನ್ ಕರ್ನಾಟಕಕ್ಕೆ ಬರುವುದು ತೀರಾ ಅಪರೂಪಕ್ಕೆ. ಇದೀಗ ಅಲ್ಲು ಅರ್ಜುನ್ ಅವರು ಅಚಾನಕ್ ಆಗಿ ತಮ್ಮ ಟ್ವಿಟರ್ ನಲ್ಲಿ ಕನ್ನಡ ಭಾಷೆ ಬಳಸಿದ್ದಾರೆ. ಅಲ್ಲು ಅರ್ಜುನ್ ಟ್ವಿಟರ್ ನಲ್ಲಿ ಕನ್ನಡ ಬಳಸೋಕೆ ಒಂದು ವಿಶೇಷ ಕಾರಣನೂ ಇದೆ. ವೀಕ್ಷಕರೇ, ಸಿನಿಮಾ ಶೂಟಿಂಗ್ ಬಳಸಿ ಯಾವಾಗ್ಲೂ ಬ್ಯುಸಿ ಇರೋ ಅಲ್ಲು ಅರ್ಜುನ್ ಮೊನ್ನೆ ತಾನೇ ಫ್ರೀ ಮಾಡಿಕೊಂಡು ತಮ್ಮ ಕುಟುಂಬದೊಟ್ಟಿಗೆ ಜಪಾನ್ ಪ್ರವಾಸ ಮಾಡಿ ಬಂದಿದ್ದಾರೆ. ಜಪಾನ್ ಪ್ರವಾಸದಿಂದ ಬಂದ ಕೂಡಲೇ ತಮ್ಮ ಮಾವ ಹಾಗೂ ನೆಚ್ಚಿನ ನಟ ಆಗಿರುವ ಚಿರಂಜೀವಿ ನಟನೆಯ ಮನಶಂಕರ ವರ ಪ್ರಸಾದಗಾರು ಸಿನಿಮಾ ನೋಡ್ತಾರೆ. ಆ ಸಿನಿಮಾ ನೋಡಿದ ಮೇಲೆ ಇದರ ಬಗ್ಗೆ ಟ್ವಿಟರ್ ನಲ್ಲಿ ಒಂದು ಟ್ವೀಟ್ ಅನ್ನ ಮಾಡಿದ ಅಲ್ಲು ಅರ್ಜುನ್ ಸಿನಿಮಾ ಬಗ್ಗೆ ಹೊಗಳುತ್ತಾ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಎಂಬ ವಾಕ್ಯವನ್ನು ಬಳಸ್ತಾರೆ. ವೀಕ್ಷಕರೇ, ಆ ಸಿನಿಮಾ ಕೂಡ ತೆಲುಗು ಸಿನಿಮಾ ಆಗಿದ್ದು ಅಲ್ಲು ಅರ್ಜುನ್ ಅವರು ಕನ್ನಡದಲ್ಲಿ ಯಾಕೆ ಹೊಗಳಿದ್ರು ಅಂತ ನಿಮಗೆ ಇನ್ನೂ ಸ್ವಲ್ಪ ಕ್ಯೂರಿಯಾಸಿಟಿ ಹೆಚ್ಚಾಗಿರಬಹುದು. ಇದಕ್ಕೆ ಕಾರಣ ಇಲ್ಲಿದೆ ನೋಡಿ. ಫಸ್ಟ್ ಆಫ್ ಆಲ್, ಅದು ಮೆಗಾಸ್ಟಾರ್ ಚಿರಂಜೀವಿ ಅವರನ್ನು ಹೊಗಳಲು ಬಳಸಿದ ಪದ ಅಲ್ವೇ ಅಲ್ಲ. ಬದಲಿಗೆ ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸಿರುವ ವೆಂಕಟೇಶ್ ಅವರನ್ನ ಹೊಗಳಲು ಈ ವಾಕ್ಯವನ್ನು ಅವರು ಉಪಯೋಗ ಮಾಡಿದ್ದಾರೆ. ಯಾಕಂದ್ರೆ ಮನಶಂಕರ ವರ ಪ್ರಸಾದಗಾರು ಸಿನಿಮಾದಲ್ಲಿ ವೆಂಕಟೇಶ್ ಅವರು ಕನ್ನಡಿಗನ ಪಾತ್ರದಲ್ಲಿ ನಟಿಸಿದ್ದಾರೆ. ಅವರ ಪಾತ್ರದ ಹೆಸರು ದಾವಣಗೆರೆಯ ವೆಂಕಿಗೌಡ ಆಗಿದ್ದು ಸಿನಿಮಾದಲ್ಲಿ ವೆಂಕಟೇಶ್ ಅವರ ಆರಂಭದ ಕೆಲವು ಸಂಭಾಷಣೆಗಳು ಕನ್ನಡದಲ್ಲೇ ಇವೆ. ಅಷ್ಟೇ ಅಲ್ಲ, ಚಿರಂಜೀವಿ ಕೂಡ ವೆಂಕಿ ಅವರೊಂದಿಗೆ ಕನ್ನಡದಲ್ಲಿ ಮಾತನಾಡುವ ಸೀನ್ಗಳಿದ್ದು ಇದೇ ಕಾರಣಕ್ಕೆ ಅಲ್ಲು ಅರ್ಜುನ್ ಅವರು ವೆಂಕಟೇಶ್ ಅವರ ಪಾತ್ರವನ್ನು ಹೊಗಳುತ್ತಾ ಕನ್ನಡದ ವಾಕ್ಯ ಬಳಸಿದ್ದಾರೆ. ಬಾಸ್ ಇಸ್ ಬ್ಯಾಕ್ ಎಂದಿರುವ ಅಲ್ಲು ಅರ್ಜುನ್ ಮೆಗಾಸ್ಟಾರ್ ಚಿರಂಜೀವಿ ಅವರು ಪರದೆಯ ಮೇಲೆ ಮಿಂಚಿದ್ದನ್ನ ನೋಡಲು ಖುಷಿಯಾಗುತ್ತದೆ. ಸಿನಿಮಾದಲ್ಲಿ ಸಖತ್ ಹುಕ್ ಸ್ಟೆಪ್ಸ್ಗಳು, ಆಕ್ಷನ್, ಕಾಮಿಡಿ ಎಲ್ಲವೂ ಅದ್ಭುತವಾಗಿದೆ. ನಯನತಾರಾ ಹಾಗೂ ಕ್ಯಾಥರಿನ್ ಅವರು ಒಳ್ಳೆಯ ಗ್ರಾಮರ್ ತಂದಿದ್ದಾರೆ. ಅನಿಲ್ ರವಿಪುಡಿ ಸಂಕ್ರಾಂತಿ ಬ್ಲಾಕ್ ಬಸ್ಟರ್ ಮಷಿನ್ ಎನಿಸಿಕೊಂಡಿದ್ದಾರೆ. ಒಟ್ಟಾರೆ ಮನಶಂಕರ ವರಂ ಪ್ರಸಾದಗಾರು ಸಿನಿಮಾ ಸಂಕ್ರಾಂತಿಯ ಬ್ಲಾಕ್ ಬಸ್ಟರ್ ಆಗಿದೆ ಎಂದು ಹೇಳುವ ಮೂಲಕ ಅಲ್ಲು ಅರ್ಜುನ್ ಪೋಸ್ಟ್ ಮಾಡಿದ್ದಾರೆ. ವೀಕ್ಷಕರೇ, ಟ್ವಿಟರ್ ನೋಡಿದ್ರೆ ನಂಗೆ ಇನ್ನೊಂದು ವಾಕ್ಯ ನೆನಪಾಗುತ್ತೆ. ಅದೇನಂದ್ರೆ, ನಮ್ ಕಡೆ ಒಂದೇ ಬಾಣದಲ್ಲಿ ಎರಡು ಹಕ್ಕಿ ಹೊಡೆಯೋದು ಅಂತ ಅಂತಾರೆ. ಈಗ ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲು ಅರ್ಜುನ್ ಅವರ ನೆಕ್ಸ್ಟ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ. ಅವರ ಗುರಿ ಏನಿದ್ರು ತೆಲುಗು ಅಷ್ಟೇ ಅಲ್ಲ, ರಾಜ್ಯದ ಎಲ್ಲಾ ಜನರು ಸಿನಿಮಾ ನೋಡ್ಬೇಕು ಅಂತ ಗುರಿ ಇಟ್ಕೊಂಡು ಮಾಡಿದಿರೋ ಸಿನಿಮಾ. ಸೊ ಒಂದು ಟ್ವಿಟರ್ ನಲ್ಲಿ ನಮ್ಮ ಮಾವನಾದ ಚಿರಂಜೀವಿ ಅವರ ಸಿನಿಮಾ ಹೊಗಳುತ್ತಾ ಅದರ ಜೊತೆಗೆ ಕರ್ನಾಟಕದ ಜನರ ಮನಸ್ಸನ್ನು ಸೆಳೆಯುವ ಪ್ರಯತ್ನ ಕೂಡ ಮಾಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತದೆ. ಅಷ್ಟಕ್ಕೂ ಅಲ್ಲು ಅರ್ಜುನ್ ಅವರ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಹೇಳಿ. ಸೊ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.